ಅಂಜಲಿ ಹತ್ಯೆ ಕೇಸಲ್ಲಿ ಮತ್ತೊಂದು ತಲೆದಂಡವಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅಮಾನತಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಅಡಿ ಡಿಸಿಪಿ ಅಮಾನತಾಗಿದ್ದಾರೆ. ಗೃಹ ಸಚಿವರ ಹುಬ್ಬಳ್ಳಿ ಭೇಟಿ ಮೊದಲೇ ಅಮಾನತು ಆಗಿರುವಂತದ್ದು. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿಯವರೆಗೆ 3 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿರುವಂಥದ್ದು. ಅಂಜಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಲಭ್ಯವಾಗ್ತಾ ಇದ್ದಾರೆ. ಎಸ್ಎನು ಪ್ರಕಾಶ್, ಅಂಜಲಿ ಹತ್ಯೆ ಕೇಸಲ್ಲಿ ಇದೀಗ ಡಿಸಿಪಿ ರಾಜೀವ್ ಅಮಾನತಾಗಿರುವಂಥದ್ದು. ಒಂದು ಕಡೆ ನ್ಯಾಯ ಸಿಗುವಂತಹ ಭರವಸೆ ಕಾಣಿಸ್ತಾ ಇದೆಯಾ ಅಂತ? ನಿಜಕ್ಕೂ ರಮೆ, ಏನಂದ್ರೆ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಏನು ಪೊಲೀಸ್ ಇಲಾಖೆ ತೋರಿರುವಂತಹ ದಿವ್ಯ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಮನೆ ಮಾಡಿತ್ತು. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಪೊಲೀಸ್ ಇಲಾಖೆ ವಿರುದ್ಧ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಷ್ಟೇ ಅಂದ್ರೆ ಹತ್ಯೆ ಆದ ದಿನವೇ ಬೆಂಡಿಗಿರಿ ಪೊಲೀಸ್ ಠಾಣೆಯ ಸಿಪಿಐ ಸೇರಿದಂತೆ ಮತ್ತೆ ಏನು ಮಹಿಳಾ ಅಧಿಕಾರಿನೂ ಕೂಡ ಇಬ್ಬರನ್ನು ಅಮಾನತು ಮಾಡಲಾಗಿತ್ತು. ನಿನ್ನೆ ಸಾಯಂಕಾಲ ಅಂದ್ರೆ ನಿನ್ನೆ ಸಂಜೆಗೆ ಡಿಸಿಪಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಹತ್ಯೆಗೂ ಮುನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಒಂದು ರಕ್ಷಣೆಯನ್ನ ಕೊಡಬೇಕಾಗಿತ್ತು, ಆದ್ರೆ ಆ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಅದರ ಬದಲಾಗಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯತನವನ್ನ ಏನು ತೋರಿತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವ ಮೂಲಕ ಪೊಲೀಸರ ಒಂದು ನಿರ್ಲಕ್ಷ್ಯದ ಬಗ್ಗೆ ಸಂಪೂರ್ಣವಾಗಿ ಒಂದು ಎಕ್ಸ್ಪೋಸ್ ಅನ್ನ ಮಾಡುವ ಮೂಲಕ ಅವರ ಅಸಲಿಯತ್ತನ್ನು ಕೂಡ ಬಯಲು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಇದರ ಬೆನ್ನಲ್ಲೇ ಡಿಸಿಪಿ ಅವ್ರನ್ನ ಈಗಾಗಲೇ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ನಾಳೆಗೆ ಹುಬ್ಬಳ್ಳಿಗೆ ಅಂದ್ರೆ ಅಂಜಲಿ ಅವರ ಮನೆಗೆ ಗೃಹ ಸಚಿವರು ಭೇಟಿ ನೀಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಇದರ ಬೆನ್ನಲ್ಲೇ ಈಗ ಡಿಸಿಪಿ ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವರ ಕುಟುಂಬಸ್ಥರಿಗೆ ಅಂಜಲಿ ಸಾವಿಗೆ ನ್ಯಾಯ ಸಿಗುವಂತ ಒಂದು ಭರವಸೆ ಮೂಡ್ತಾ ಇರುವಂತದ್ದು. ರಮ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್. ಅಂಜಲಿ ಹತ್ಯೆ ಕೇಸಲ್ಲಿ ಮತ್ತೊಂದು ತಲೆದಂಡವಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅಮಾನತಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಅಡಿ ಡಿಸಿಪಿ ಅಮಾನತಾಗಿದ್ದಾರೆ. ಗೃಹ ಸಚಿವರ ಹುಬ್ಬಳ್ಳಿ ಭೇಟಿ ಮೊದಲೇ ಅಮಾನತು ಆಗಿರುವಂತದ್ದು. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿಯವರೆಗೆ 3 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿರುವಂಥದ್ದು. ಅಂಜಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಲಭ್ಯವಾಗ್ತಾ ಇದ್ದಾರೆ. ಎಸ್ಎನು ಪ್ರಕಾಶ್, ಅಂಜಲಿ ಹತ್ಯೆ ಕೇಸಲ್ಲಿ ಇದೀಗ ಡಿಸಿಪಿ ರಾಜೀವ್ ಅಮಾನತಾಗಿರುವಂಥದ್ದು. ಒಂದು ಕಡೆ ನ್ಯಾಯ ಸಿಗುವಂತಹ ಭರವಸೆ ಕಾಣಿಸ್ತಾ ಇದೆಯಾ ಅಂತ? ನಿಜಕ್ಕೂ ರಮೆ, ಏನಂದ್ರೆ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಏನು ಪೊಲೀಸ್ ಇಲಾಖೆ ತೋರಿರುವಂತಹ ದಿವ್ಯ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಮನೆ ಮಾಡಿತ್ತು. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಪೊಲೀಸ್ ಇಲಾಖೆ ವಿರುದ್ಧ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಷ್ಟೇ ಅಂದ್ರೆ ಹತ್ಯೆ ಆದ ದಿನವೇ ಬೆಂಡಿಗಿರಿ ಪೊಲೀಸ್ ಠಾಣೆಯ ಸಿಪಿಐ ಸೇರಿದಂತೆ ಮತ್ತೆ ಏನು ಮಹಿಳಾ ಅಧಿಕಾರಿನೂ ಕೂಡ ಇಬ್ಬರನ್ನು ಅಮಾನತು ಮಾಡಲಾಗಿತ್ತು. ನಿನ್ನೆ ಸಾಯಂಕಾಲ ಅಂದ್ರೆ ನಿನ್ನೆ ಸಂಜೆಗೆ ಡಿಸಿಪಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅವ್ರನ್ನು ಕೂಡ
ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಹತ್ಯೆಗೂ ಮುನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಒಂದು ರಕ್ಷಣೆಯನ್ನ ಕೊಡಬೇಕಾಗಿತ್ತು, ಆದ್ರೆ ಆ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಅದರ ಬದಲಾಗಿ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯತನವನ್ನ ಏನು ತೋರಿತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವ ಮೂಲಕ ಪೊಲೀಸರ ಒಂದು ನಿರ್ಲಕ್ಷ್ಯದ ಬಗ್ಗೆ ಸಂಪೂರ್ಣವಾಗಿ ಒಂದು ಎಕ್ಸ್ಪೋಸ್ ಅನ್ನ ಮಾಡುವ ಮೂಲಕ ಅವರ ಅಸಲಿಯತ್ತನ್ನು ಕೂಡ ಬಯಲು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಇದರ ಬೆನ್ನಲ್ಲೇ DCP ಅವ್ರನ್ನ ಈಗಾಗಲೇ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ನಾಳೆಗೆ ಹುಬ್ಬಳ್ಳಿಗೆ ಅಂದ್ರೆ ಅಂಜಲಿ ಅವರ ಮನೆಗೆ ಗೃಹ ಸಚಿವರು ಭೇಟಿ ನೀಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಇದರ ಬೆನ್ನಲ್ಲೇ ಈಗ DCP ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವರ ಕುಟುಂಬಸ್ಥರಿಗೆ ಅಂಜಲಿ ಸಾವಿಗೆ ನ್ಯಾಯ ಸಿಗುವಂತ ಒಂದು ಭರವಸೆ ಮೂಡ್ತಾ ಇರುವಂತದ್ದು. ರಮ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್. ಅಂಜಲಿ ಹತ್ಯೆ ಕೇಸಲ್ಲಿ ಮತ್ತೊಂದು ತಲೆದಂಡವಾಗಿರುವಂಥದ್ದು. ಹುಬ್ಬಳ್ಳಿ ಧಾರವಾಡ DCP ರಾಜೀವ್ ಅಮಾನತಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ DCP ರಾಜೀವ್ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಅಡಿ DCP ಅಮಾನತಾಗಿದ್ದಾರೆ. ಗೃಹ ಸಚಿವರ ಹುಬ್ಬಳ್ಳಿ ಭೇಟಿ ಮೊದಲೇ ಅಮಾನತು ಆಗಿರುವಂಥದ್ದು. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ DCP ರಾಜೀವನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿಯವರೆಗೆ 3 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿರುವಂಥದ್ದು. ಅಂಜಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಲಭ್ಯವಾಗ್ತಾ ಇದ್ದಾರೆ. ಎಸ್ಸೇನು ಪ್ರಕಾಶ್, ಅಂಜಲಿ ಹತ್ಯೆ ಕೇಸಲ್ಲಿ ಇದೀಗ DCP ರಾಜೀವ್ ಅಮಾನತಾಗಿರುವಂಥದ್ದು. ಒಂದ್ ಕಡೆ ನ್ಯಾಯ ಸಿಗುವಂತಹ ಭರವಸೆ ಕಾಣಿಸ್ತಾ ಇದೆಯಾ ಅಂತ? ನಿಜಕ್ಕೂ ರಮ್ಯ, ಏನಂದ್ರೆ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಏನು ಪೊಲೀಸ್ ಇಲಾಖೆ ತೋರಿರುವಂತ ದಿವ್ಯ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಮನೆ ಮಾಡಿತ್ತು. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಪೊಲೀಸ್ ಇಲಾಖೆ ವಿರುದ್ಧ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಷ್ಟೇ ಅಂದ್ರೆ ಹತ್ಯೆ ಆದ ದಿನವೇ ಬೆಂಡಿಗೇರಿ ಪೊಲೀಸ್ ಠಾಣೆಯ CPI ಸೇರಿದಂತೆ ಮತ್ತೆ ಏನು ಮಹಿಳಾ ಅಧಿಕಾರಿನೂ ಕೂಡ ಇಬ್ಬರನ್ನು ಅಮಾನತು ಮಾಡಲಾಗಿತ್ತು. ನಿನ್ನೆ ಸಾಯಂಕಾಲ ಅಂದ್ರೆ ನಿನ್ನೆ ಸಂಜೆಗೆ DCP ಹುಬ್ಬಳ್ಳಿ ಧಾರವಾಡ DCP ರಾಜೀವ್ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಹತ್ಯೆಗೂ ಮುನ್ನ ಪೊಲೀಸ್ ಇಲಾಖೆ ಯಾವ ರೀತಿ ಒಂದು ರಕ್ಷಣೆಯನ್ನ ಕೊಡಬೇಕಾಗಿತ್ತು, ಆದ್ರೆ ಆ ಕೆಲಸಕ್ಕೆ ಮುಂದಾಗಿರ್ಲಿಲ್ಲ. ಅದರ ಬದಲಾಗಿ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯತನವನ್ನ ಏನು ತೋರಿತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವ ಮೂಲಕ ಪೊಲೀಸರ ಒಂದು ನಿರ್ಲಕ್ಷ್ಯದ ಬಗ್ಗೆ ಸಂಪೂರ್ಣವಾಗಿ ಒಂದು ಎಕ್ಸ್ಪೋಸ್ ಅನ್ನ ಮಾಡುವ ಮೂಲಕ ಅವರ ಅಸಲಿಯತ್ತನ್ನು ಕೂಡ ಬಯಲು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಇದರ ಬೆನ್ನಲ್ಲೇ DCP ಅವ್ರನ್ನ ಈಗಾಗಲೇ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ನಾಳೆಗೆ ಹುಬ್ಬಳ್ಳಿಗೆ ಅಂದ್ರೆ ಅಂಜಲಿ ಅವರ ಮನೆಗೆ ಗೃಹ ಸಚಿವರು ಭೇಟಿ ನೀಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಇದರ ಬೆನ್ನಲ್ಲೇ ಈಗ DCP ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವರ ಕುಟುಂಬಸ್ಥರಿಗೆ ಅಂಜಲಿ ಸಾವಿಗೆ ನ್ಯಾಯ ಸಿಗುವಂತ ಒಂದು ಭರವಸೆ ಮೂಡ್ತಾ ಇರುವಂತದ್ದು. ರಮ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.